ಮದುವೆ ಫಿಕ್ಸ್ ಆದ ತಕ್ಷಣ ಎಲ್ಲದಕ್ಕಿಂತ ಮೊದಲು ಮಾಡೋ ಶಾಸ್ತ್ರ ಯಾವ್ದು ಹೇಳಿ? ಅರಿಶಿಣದ ಶಾಸ್ತ್ರ. ಇವತ್ತು ಆ ಅರಿಶಿಣದ ಶಾಸ್ತ್ರಕ್ಕೆ ಉಪಯೋಗಿಸುವಂತ ಅರಿಶಿಣನ ಇನ್ನಷ್ಟು ಬೆನಿಫಿಟ್ ಹೇಗೆ ಮಾಡ್ಕೊಳ್ಬಹುದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನಮಸ್ತೆ, ನಾನು ದೀಪಾ ನಾಗೇಶ್, ಆಯುರ್ವೇದಿಕ್ ಬ್ಯೂಟಿ ಥೆರಪಿಸ್ಟ್. ಮದುವೆಗಳಲ್ಲಿ ಮದುಮಗಳಿಗೆ ಹಾಗೂ ಮದುಮಗನಿಗೆ ಅರಿಶಿಣದ ಶಾಸ್ತ್ರ ಮಾಡಿದ್ಮೇಲೆ ಮದುವೆ ಕಳೆ ಬರುತ್ತೆ ಅಂತ ಹೇಳ್ತಾರೆ. ಅದು ನಿಜ ಕೂಡ ಹೌದು. ಅರಿಶಿಣದಲ್ಲಿರುವಂತಹ ಸಾಕಷ್ಟು ಮೆಡಿಸಿನಲ್ ಪ್ರಾಪರ್ಟೀಸ್ ಸ್ಕಿನ್ ಅಲ್ಲಿರುವಂತಹ ಸಣ್ಣ ಸಣ್ಣ ಅಲರ್ಜೀಸ್ ನ ರೆಡ್ಯೂಸ್ ಮಾಡಿ ಬ್ಲೆಮಿಷಸ್ ನ ಕೂಡ ರೆಡ್ಯೂಸ್ ಮಾಡ್ತಾ ಬರುತ್ತೆ. ಆದ್ರೆ ಇತ್ತೀಚೆಗೆ ಕೆಮಿಕಲ್ ಓರಿಯೆಂಟೆಡ್ ಅರಿಶಿಣಗಳು ಬಂದಿರೋದ್ರಿಂದ ಸಾಕಷ್ಟು ಜನಕ್ಕೆ ಅಲರ್ಜೀಸ್ ಆಗುವಂತ ಚಾನ್ಸಸ್ ಇರುತ್ತೆ. ಹಾಗೆಂತ ಹೆದರ್ಕೊಳ್ಳೋ ನೆಸೆಸರಿ ಇರಲ್ಲ. ಮನೇಲೇನೆ ಈಸಿಯಾಗಿ ಅರಿಶಿಣದ ಪೌಡರ್ ನ ಮಾಡ್ಕೊಳ್ಬಹುದು. ಅರಿಶಿಣದ ಕೊನೆಗಳು ಸಿಗುತ್ತೆ. ಇದರಲ್ಲಿ ನಾರ್ಮಲ್ ಅರಿಶಿಣದ ಬೇಕಾದ್ರೂ ಯೂಸ್ ಮಾಡಬಹುದು. ಅಂಬಾ ಹಲ್ದಿ ಅಂತ ಸಿಗುತ್ತೆ. ಇದನ್ನ ಯೂಸ್ ಮಾಡಿದ್ರೆ ತುಂಬಾನೇ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸೊ ಇದನ್ನ ಸ್ವಲ್ಪ ದಿವಸ ಬಿಸಿಲಲ್ಲಿ ಒಣಗಿಸ್ಕೊಳ್ಬಹುದು. ಟೈಮ್ ಇಲ್ಲ ಅಂತಂದ್ರೆ ತವ ಮೇಲೆ ಹಾಕಿ ಸ್ವಲ್ಪ ಬಿಸಿ ಮಾಡಿ ಅದಾದ ನಂತರ ಸ್ವಲ್ಪ ಕುಟ್ಟಿ ಪುಡಿ ಮಾಡಿಬಿಟ್ಟು ಮಿಕ್ಸಿಗೆ ಹಾಕಿ ಫೈನ್ ಪೌಡರ್ ಮಾಡ್ಕೊಳ್ಳಿ. ಇದರಿಂದ ಹೋಮ್ ಮೇಡ್ ಅರಿಶಿಣದ ಪೌಡರ್ ನೀವೇ ರೆಡಿ ಮಾಡ್ಕೊಳ್ಳೋದ್ರಿಂದ ನಿರ್ಭಯವಾಗಿ ಅರಿಶಿಣದ ಶಾಸ್ತ್ರದಲ್ಲಿ ಇದನ್ನು ಉಪಯೋಗಿಸ್ಕೊಳ್ತಾ ಬರ್ಬೋದು. ರೆಗ್ಯುಲರ್ ಆಗಿ ಇಷ್ಟೆಲ್ಲ ಮಾಡ್ಕೊಳ್ಳೋದಕ್ಕೆ ಆಗಲ್ಲ ಅನ್ನೋದು ಒಳ್ಳೆ ಬ್ರ್ಯಾಂಡಿನ ಅರಿಶಿಣದ ಪೌಡರ್ನ ಕೂಡ ತಗೊಳ್ಬಹುದು. ಇದನ್ನ ಬರೀ ನೀರಲ್ಲಿ ಕಲಸಿ ಅರಿಶಿಣದ ಶಾಸ್ತ್ರ ಮಾಡ್ಕೊಳ್ಳೋದಕ್ಕಿಂತ ಹಾಲಿನ ಕೆನೆ ಅಥವಾ ಫ್ರೆಶ್ ಮಿಲ್ಕ್ ಕ್ರೀಮ್ ಅಂತ ರೆಡಿನೇ ಸಿಗುತ್ತೆ. ಅದರಲ್ಲಿ ಕೂಡ ಕಲಿಸ್ಬಿಟ್ಟು ಅರಿಶಿಣದ ಶಾಸ್ತ್ರ ಮಾಡೋದ್ರಿಂದ ಸ್ಕಿನ್ ಅಲ್ಲಿ ಗ್ಲೋ ಮಾತ್ರನೇ ಅಲ್ಲ, ನಿಮ್ಗೆ ನ್ಯಾಚುರಲಿ ಅದು ಸ್ಕಿನ್ ಅನ್ನ ಸಾಫ್ಟ್ನಿಂಗ್, ಸ್ಮೂತ್ನಿಂಗ್ ಅಂಡ್ ವೈಟ್ನಿಂಗ್ ಕೂಡ ಮಾಡುತ್ತೆ. ಯಾರಿಗೆಲ್ಲ ಚಳಿಗಾಲದಲ್ಲಿ ಇದು ಅರಿಶಿಣ ಡ್ರೈ ಆಗುತ್ತೆ ಅಥವಾ ಸ್ಕಿನ್ ಪೀಲ್ ಆಗುವಂತ ಚಾನ್ಸಸ್ ಇರುತ್ತೆ ಅಂತ ಭಯ ಆಗುತ್ತೋ ಅವರು ಕೊಬ್ಬರಿ ಎಣ್ಣೆಲಿ ಕೂಡ ಇದನ್ನ ಮಿಕ್ಸ್ ಮಾಡಿಬಿಟ್ಟು ಅರಿಶಿಣದ ಶಾಸ್ತ್ರದಲ್ಲಿ ಉಪಯೋಗಿಸ್ಕೊಳ್ಬಹುದು. ಇದರಿಂದ ಡ್ರೈನೆಸ್ ಕೂಡ ಕಡಿಮೆ ಆಗುತ್ತೆ, ಸ್ಕಿನ್ನಿಗೆ ಸಾಕಷ್ಟು ಬೆನಿಫಿಟ್ಸ್ ಕೂಡ ಸಿಗುತ್ತೆ. ಹೀಗೆ ಮದುಮಗಳಾಗ್ಲಿ ಅಥವಾ ಮದುಮಗ ಆಗಲಿ ಅರಿಶಿಣದ ಶಾಸ್ತ್ರದಲ್ಲಿ ಆಯುರ್ವೇದಿಕ್ ಅಂಶಗಳಿರುವಂತಹ ಎಲಿಮೆಂಟ್ಸ್ ಗಳನ್ನ ಉಪಯೋಗಿಸ್ಕೊಂಡು ನೀವು ಚೆನ್ನಾಗಿ ಅರಿಶಿಣದ ಶಾಸ್ತ್ರನ ಮಾಡಿಸ್ಕೊಳ್ಳಿ. ಸನಾತನ ಧರ್ಮದಲ್ಲಿ ಸುಮ್ಮನೆ ಶಾಸ್ತ್ರಗಳನ್ನ ಮಾಡಿಲ್ಲ, ಪ್ರತಿಯೊಂದಕ್ಕೂ ರೀಸನ್ಸ್ ಇದ್ದೇ ಇರುತ್ತೆ. ಇನ್ನ ತುಂಬಾನೇ ಸೆನ್ಸಿಟಿವ್ ಸ್ಕಿನ್ ಇರುತ್ತೆ ಅಥವಾ ಮೈಯಲ್ಲೆಲ್ಲ ರ್ಯಾಷಸ್ ಅಂಡ್ ಅಲರ್ಜಿ ಆಗಿರೋಂಥವ್ರು ಇದೇ ಅರಿಶಿಣದ ಶಾಸ್ತ್ರದಲ್ಲಿ ಸ್ವಲ್ಪ ಲೋದ್ರ ಹಾಗೂ ಮಂಜಿಷ್ಟ ಪೌಡರ್ನ ಕೂಡ ಆಡ್ ಮಾಡಿದ್ರೆ ಸಾಕಷ್ಟು ರೀತಿಯಲ್ಲಿ ನಿಮ್ಮ ಸ್ಕಿನ್ ಪ್ರಾಬ್ಲಮ್ ಕಡಿಮೆ ಆಗ್ತಾ ಬರುತ್ತೆ. ಮದುವೆಲಿ ಯಾವುದೋ ಕೆಮಿಕಲ್ ಪ್ರಾಡಕ್ಟ್ ಅಲ್ಲ, ನ್ಯಾಚುರಲ್ ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ಕೊಂಡೇನೆ ಒಳ್ಳೆ ಕಾಂತಿ ನಿಮ್ದಾಗಿಸ್ಕೊಳ್ಬಹುದು. ಖಂಡಿತವಾಗ್ಲೂ ಟ್ರೈ ಮಾಡಿ.